H16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮವ MIS ಮಲ್ಲಪ್ಪ ಜೋತಾವರ್. ಇವತ್ತೊಂದಿಷ್ಟು ಕ್ರಿಕೆಟ್ ಬಗ್ಗೆ ಮಾತಾಡಬೇಕು ಅಂತ. ಕ್ರಿಕೆಟ್ 5 ದಿನದ ಆಟ, ಮೊದಲಿಗೆ 9 ದಿನದ ಆಟ, ಇವತ್ತು 5 ದಿನದ ಆಟ ಉಳ್ಳೋದು. ಇನ್ನೊಂದು 4 ದಿನಕ್ಕೆ ಮಾಡಿದರೆ ಹೇಗೆ ಅನ್ನೋದು ಚರ್ಚೆ ಶುರುವಾಗಿದೆ. ಈ ಚರ್ಚೆ ಯಾಕೀಗ ಅಂತಂದರೆ 5 ದಿನಗಳವರೆಗೆ ಕುಳಿತು ನೋಡುವಂಥವ್ರು ಸಂಯಮ ಇವತ್ತು ಅದನ ಅಂತಾರೆ. ಯಾಕಂದ್ರೆ ಪ್ರತಿಯೊಂದು ಫೀಲ್ಡಿಗೆ ಹೋಗ್ರಿ ನೀವು ಎಲ್ಲನೂ ಆದಷ್ಟು ಶಾರ್ಟ್ ಗಡಿಬಿಡಿ ನೋ ವೇಟಿಂಗ್ ಪಟ್ಟ ಮುಗಿ ಹೋದ ತಕ್ಷಣ ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ನಾವು ಮಾನಸಿಕವಾಗಿ. ಈಗ ನೋಡ್ರಿ, ಹಾಜಾಗಿ ಹೋಗ್ತಾ ಇರ್ತೀವಿ, ಸ್ಕೂಟ್ರ್ ಮೇಲೋ ಅಥವಾ ಮತ್ತದ್ರ ಮೇಲೋ ಎಷ್ಟು ಬರ್ರ ಬಾಜರು ಓಡ್ತಿರ್ತಾರೆ. ಇವತ್ತಿನ ನಾಗರಿಕತೆ ಯಾವ ರೀತಿ ಆಗಿಬಿಟ್ಟದಪ್ಪ ಅಂತಂದ್ರೆ ಬುಲೆಟ್ ಟ್ರೈನ್ ಇದ್ದಾಗಿದೆ. ಬಟ್ ಅದಕ್ಕೆ ಹೆಚ್ಚಿನ ನಾವು ಅಥವಾ ವಿಮಾನ ಅಂದರೂ ಅಡ್ಡಿಯಲ್ಲಿ ಬಿಡ್ರಿ, ಆ ಮಾತು ಬೇರೆ. ಆದರೆ ಎಲ್ಲ ಕ್ವಿಕ್ ಆಗಬೇಕಾಗಿದೆ. ಹೀಗಾಗಿ 5 ದಿನಗಳವರೆಗೆ ನಿಂತು ಆಡೋದು ಮತ್ತು ಕುಂತು ನೋಡೋದು ಎರಡೂ ಕಷ್ಟ ಸಮಯ ಆಗ್ಯದ ಅಂತೇಳಿ ಭಾಳಷ್ಟು ಜನರ ಅಭಿಪ್ರಾಯ. ಹೀಗಾಗಿ ICC ವಿಚಾರ ಮಾಡಲಿಕ್ಕತ್ತದ. ICC ಅಂದ್ರೆ ಗೊತ್ತಲ್ರಿ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್. ಈ ಸದ್ಯ ಅದರದ್ದು ನಮ್ಮ ಜೈ ಶಾ ಅವರು ಅದರ ಅಧ್ಯಕ್ಷದಾರ. ಎಲ್ಲಿ ಈಗ ಒಂದು ಚಿಂತನೆ ಹೊಸ ಶುರುವಾಗ್ಯದ, 4 ದಿವಸ ಟೆಸ್ಟ್ ಮಾಡಿದರೆ ಹೆಂಗೆ ಅಂತೇಳಿ. ಆದರೆ ಸಾಂಪ್ರದಾಯಿಕವಾಗಿರುತ್ತಿರುವಂಥ ಇಂಗ್ಲೆಂಡ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಈ 3 ಮಾತ್ರ 5 ದಿನದೇ ಇರಲಿ ಅಂತ ವಾದ ಮಾಡ್ತಾ ಇದ್ದಾರೆ. ಇಲ್ಲ, ಅದರಲ್ಲಿ ಸೊಬಗಿರ್ತದೆ, ಸಂಯಮ ಇರ್ತದೆ, ಶಕ್ತಿ ಇರ್ತದೆ, ತಮಗೆ ಏನೇನು ಸಾಧ್ಯದ ನಾವು ಎಲ್ಲ ಶಬ್ದಗಳನ್ನು ಹಾಕಿ 5 ದಿನದ ಆಟ ಒಳ್ಳೆಯದಪ್ಪ ಅಂತೆ. ಆದರೆ ಇವತ್ತು 5 ದಿನದ ಆಟ ಯಾಕೆ ಹಿತಾರ ಸಾಧ್ಯತೆ ಒಳ್ಳೆಯದಿನ ಸಾಧ್ಯತೆ ಅಂದ್ರೆ ಈಗ ರಿಸಲ್ಟ್ ಆಗೈತಿದ್ರೆ ಅದು ರಿಸಲ್ಟ್ ಓರಿಯೆಂಟೆಡ್ ಆಗಿರೋದು. ಇದು ಭಾಳ ಮಹತ್ವದ್ದು. ಈ ನಡುವೆ ಏನಾಗಿಬಿಟ್ಟಿದ್ದಪ್ಪ ಅಂತಂದ್ರೆ 5 ದಿನದ ಆಟಗಳು ಒಂದು ರೀತಿಯಿಂದ ಸೋತಂಗಾಗಿದ್ದು, ಮಂದಿ ನೋಡೋದು ಭಾಳ ಕಡಿಮೆ ಆಗಿಬಿಟ್ಟಿದ್ರು. ಈಗೂ ಕಡಿಮೆ ಅಂದ್ರೆ ಹಂಗಂತಲ್ಲ, ಆದ್ರೆ ರಿಸಲ್ಟ್ ಆಗ್ತದೆ ಅಂತೇಳಿ ಸ್ವಲ್ಪ ಜನ ಕೂಡ್ತಾ ಇದ್ದಾರೆ. ಹೌದು, ಅದರಲ್ಲಿ ಸೊಬಗದ, ಸಂಯಮದ, ಬಾಲರ್ಗೂ ತಮ್ಮ ಶಕ್ತಿ ತೋರಿಸೋದು, ಸಾಕಷ್ಟು ಓವರ್ಗಳು ಮಾಡೋದಕ್ಕೆ ಶಕ್ತಿ ಕೊಡುವಂಥ ಶಕ್ತಿ ಅಲ್ಲಿದ. ಜೊತೆಗೆ ತನ್ನ ಮೆರಗನ್ನು ತೋರಿಸೋದಕ್ಕೆ, ತನ್ನ ಆಟದ ಮೆರಗನ್ನು ತೋರಿಸೋದಕ್ಕೆ ಅವಕಾಶ ಹೋಗುವಂಥದ್ದು. ಮತ್ತು ಆರಂಭ ದಿನದಲ್ಲಿ ಫಾಸ್ಟ್ ಇದ್ದಂಥ ಪಿಚ್ಚ ಬಡ್ದು ಸ್ಪಿನ್ ಆಗುವಂಥದ್ದು. ಸ್ಪಿನ್ನಲ್ಲಿ ಯಾವ ರೀತಿಯಾಗಿ ಬಾಲಿಂಗ್ ಮಾಡ್ಬೋದು, ಬ್ಯಾಟ್ಸ್ಮನ್ ಯಾವ ರೀತಿಯಾಗಿ ಎದುರಿಸಬೇಕಾಗ್ತದೆ. ಎಂತೆಂಥ ಗ್ರೇಟ್ ಬ್ಯಾಟ್ಸ್ಮನ್ಸ್ ಮತ್ತು ಈ ಬಾಲರ್ಸ್ ಬಂದು ಹೋಗಿದ್ದಾರೆ ಈ 5 ದಿನಗಳಲ್ಲಿ. ಈ 5 ದಿನದ ಮ್ಯಾಚನ್ನು 4 ದಿನಕ್ಕೆ ಬಂದ್ರೆ ಏನು ಫರಕ್ ಬೀಳೋದಿಲ್ಲ ರೀ, ಒಂದೇ ದಿನನ. ಆದರೂ ಸಹಿತ ಪ್ರೆಷರ್ ಆಗ್ತದೆ, ಇಷ್ಟು ಮೊದಲು ಕರೆ. ಆದರೆ ಇದಾದ್ರೆ ಆಗಲಿ, ಇನ್ನಷ್ಟು ಕಡಿಮೆ ಮಾಡಿರಿ ಅನ್ನೋದು ಸ್ಥಿತಿಗೆ ಬರ್ತಾ ಇದ್ದಾರೇನೋ ಅಂತೇಳಿ. ಏನಾದರೂ ಓವರ್ಗಳನ್ನು ಹೆಚ್ಚು ಮಾಡೋದು 4 ದಿನಗಳಲ್ಲೇ. ಈಗ 90 ಓವರ್ ಮಾಡ್ತಿರ್ತಾರಲ್ಲ, 98 ಮಾಡೋದು, ಮತ್ತೆ ಹಿಂಗೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆದರೆ ಯಾವ್ದು ಮಾಡಿದರೂ ಜನಕ್ಕೆ ಪ್ರೀತಿ ವಿಶ್ವಾಸ ಹುಟ್ಟು ಬೇಕಲ್ರಿ. ಈಗಾಗಲೇ ರಿಟೈರ್ ಆದಂಥ ರಿಟೈರ್ಮೆಂಟಿಗೆ ಬಂದಂಥ ಆಟಗಾರರು ಹೇಳ್ತಾರೆ, ಇಲ್ಲಪ್ಪ 5 ದಿವಸ ಟೆಸ್ಟ್ರೆ ಭಾಳ ಯೋಗ್ಯ ಅಂತೇಳಿ. ಯಾಕೆಂದರೆ ಹಿಂದೆ ಗವಾಸ್ಕರ್ ಅಂತವ್ರು ಆಗಿರ್ಬೋದು, ಅದೇ ಕಾಲಕ್ಕೆ ವಿವಿಯನ್ ರಿಚರ್ಡ್ ಅಂತ ಬ್ಯಾಟ್ಸ್ಮನ್ ಆಗಿರ್ಬೋದು, ಕ್ಲೈವ್ ಲ್ಯಾಂಡ್ ಅಂತ ಬ್ಯಾಟ್ಸ್ಮನ್ ಆಗಿರ್ಬೋದು, ಆಸ್ಟ್ರೇಲಿಯಾದ ಡೆನಿಸ್ ಲಿಲ್ಲಿ ಆಗಿರ್ಬೋದು, ಇನ್ನುಳಿದರ್ ಆಗಿರ್ಬೋದು, ಥಾಮ್ಸನ್ ಆಗಿರ್ಬೋದು, ನಮ್ಮ ಕಪಿಲ್ ದೇವ್ ಆಗಿರ್ಬೋದು, ಸ್ಪಿನ್ನರ್ ಚಂದ್ರಶೇಖರ್ ಅವರು ಆಗಿರ್ಬೋದು, ಪ್ರಸನ್ನ ಆಗಿರ್ಬೋದು, ವೆಂಕಟರಾಘವನ್ ಆಗಿರ್ಬೋದು, ಎಂತೆಂಥ ಅದ್ಭುತ ಬ್ಯಾಟ್ಸ್ಮನ್ ಮತ್ತು ಬಾಲರ್ಸ್ ಬಂದು ಹೋದರು. ವಿಕೆಟ್ ಕೀಪರ್ ಕಿರಮಾಣಿ ಅಂತವ್ರು ಆಗಿರ್ಬೋದು, ಅನೇಕರು ಬಂದು ಹೋದರು ಈ ಟೆಸ್ಟ್ನಲ್ಲ, ಈ 5 ದಿವಸ ಟೆಸ್ಟ್ನಲ್ಲ. ಆದರೆ ಏನಾಗಿರ್ತಂದ್ರೆ ಆರಂಭದ ನಿಮಗೆ ಹೇಳಿದಂಗೆ ಇಲ್ಲೇ 5 ದಿನ ಆಡಿದರೂ ರಿಸಲ್ಟ್ ಬರ್ತಾ ಇರಲಿಲ್ಲ. ಡ್ರಾ ಹಿಂಗಾಗಿ ಜನ ಇದರಿಂದ 5 ದಿನದ ಆಟದಿಂದ ಡ್ರಾಪ್ ಆಗಲಿಕ್ಕೆ ಹಚ್ಚಿದ್ರು, ಕಡಿಮೆ ಆಗಲಿಕ್ಕೆ ಹಚ್ಚಿದ್ರು. ಅದಕ್ಕೆ ಇತ್ತೀಚೆಗೆ ಏನು ಮಾಡಿಬಿಟ್ರಪ್ಪ ಅಂದ್ರೆ ಇದನ್ನು ರೆವಲ್ಯೂಷನರಿ ಚೇಂಜ್ ಮಾಡೋಣ ಅಂತೇಳಿ 1 ಡೇ ಮ್ಯಾಚ್ ತೊಗೊಂಡ್ಬಂದು 50-50, 60-60. ಆರಂಭದಲ್ಲಿ 60-60 ಇತ್ತು ಇಂಗ್ಲೆಂಡ್ನಲ್ಲಿ ಶುರು ಆದಾಗ, ಫಸ್ಟ್ ವರ್ಲ್ಡ್ ಕಪ್ ಆದಾಗ. ಯಾಕೆಂದರೆ ಅಲ್ಲಿ ಬಿಸಿಲು ಹೆಚ್ಚಿರ್ತದೆ ಬೇಸಿಗೆಯಲ್ಲಿ. ಇಂಗ್ಲೆಂಡಲ್ಲೇ ಸಹಜವಾಗಿ ಬೇಸಿಗೆಯಲ್ಲಿ ದಿನ ದೊಡ್ಡದಿರ್ತದೆ. 60-60 ಓವರ್ ಮಾಡಿದರು. ನಂತರದಲ್ಲಿ ಅದು ಭಾಳ ಉದ್ದ ಆಯಿತು ಅಂತಿದ್ರು, 50 ತಂದು ಹಚ್ಚಿದ್ರು. ಅದು 1 ಡೇನು ನಿರಂತರ ಆಡಾಡೆ ಬೇಸದ ಜನನು ಅದರಿಂದ ಆಸಕ್ತಿಗಳು ಹೆಚ್ಚಿದ್ರು. ಏನೋ ಏಕ್ದಮ್ 2020 ಬಂದೈತು. ಇನ್ನೊಂದು ಬಂದಿದ್ದು ಸಚಿನ್ ಅವರು ಒಂದು ಸಲಹೆ ಕೊಟ್ಟಿದ್ರು, ಇಲ್ಲ 10-10 2 ಭಾಗ ಮಾಡಿ ಇದು ಟೆಸ್ಟ್ ಆಡಿದಂಗೆ ಆಡೋನು 2020 ಅಂತೇಳಿ. ಒಟ್ಟಾರೆಯಾಗಿ ಜನ ಈ ಕಡೆ ಒಲವು ಕೊಡಬೇಕು ಅಂತೇಳಿ ಒಂದು ಇಂಟರ್ನ್ಯಾಷನಲಿ 5 ದಿವಸ ಟೆಸ್ಟ್ ಇರೋದ್ರಿಂದ ಭಾಳ ದೇಶಕ್ಕೆ ಹಬ್ಬಲಿಲ್ಲ ಇದು. ಒಂದು 8 ದಿವಸ 15 ದೇಶಗಳು ಇರಬೇಕು ಇವೆಲ್ಲ ಕೂಡ. ಯಾಕಂದರೆ 5 ದಿನಗಟ್ಟಲೆ ಯಾರು ಬಿಟ್ಕೊಡ್ತಾರೆ ರೀ ನೋಡುತ್ತಾ.
ಇವತ್ತು ಫುಟ್ಬಾಲ್ ಎಲ್ಲರಿಗೂ ಯಾಕೆ ಲೈಕ್ ಆಗ್ತದೆ 90 ನಿಮಿಷ ಮುಗಿದೋಗ್ಬಿಡ್ತದೆ, ಓನ್ಲಿ 90 ಮಿನಿಟ್ಸ್. ನಂತರ ಎಕ್ಸ್ಟ್ರಾ ಟೈಮ್ದಲ್ಲಿ ಮತ್ತು 15-20 ನಿಮಿಷ ಕೊಡ್ತಾರೆ ಆಡ್ಬೇಕು. ಇಷ್ಟ ಅಷ್ಟೆಲ್ಲ ರಿಸಲ್ಟ್ ತೊಗೊಳ್ಳೇಬೇಕು. ಇಲ್ಲ ಕಡೆಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ನೀವು ಅಷ್ಟು ಓದಿರಿ ನಾವು ಅಷ್ಟು ಓದಿನೂ ಹಂಗೆ ಓಡಿ ಬಂದು ಅಂತೇಳಿ ಗೋಲ್ ಕೀಪರ್ ಮೇಲೆ ಇಡುವಂಥ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜನಕ್ಕೆ ಕ್ರಿಕೆಟ್ ಮೇಲಿನ ಆಸಕ್ತಿ ಕಡಿಮೆ ಆಗೈತೆ. ಎಲ್ಲೋ ಒಂದಿಷ್ಟು ಕೆಲವು ಕೊನೆಗೆ ಎಂಥ ಪ್ರಸಂಗ ಬರ್ತಂದ್ರೆ ಈ ಟೆಸ್ಟ್ಗಳಿಗೆ ಯಾವ ಊರಲ್ಲಿ ಕ್ರಿಕೆಟ್ ಆಗ್ತಿರ್ತದೋ ಅಲ್ಲಿ ಕಾಲೇಜ್ಗಳಿಗೆ ಮತ್ತು ಹೈಸ್ಕೂಲ್ಗಳಿಗೆ ಹೇಳೋದು ಹುಡುಗರು ನೀವು ಬಂದು ನೋಡಿ ಹೋಗ್ಬರಪ್ಪ ಅಂತೇಳಿ ಇದನ್ನು ನಾವು ನೋಡಿದ್ದೀವಿ. ಹೀಗಾಗಿ 5 ದಿನದ ಟೆಸ್ಟ್ಗಳು ಸಹಜವಾಗಿ ಬೇಸರದಾಗ 1 ಡೇ 20 ಬಂತು. ಇವತ್ತು ಮತ್ತು ಈ 20ಇಂದಾಗೆ 1 ಡೇದಿಂದಾಗೆ ಎಲ್ಲದರಲ್ಲೂ ಇಂಪ್ರೂವ್ ಆಯ್ತು ರೀ. ಫೀಲ್ಡಿಂಗ್ದಲ್ಲಿ ಇಂಪ್ರೂವ್ ಆಯಿತು, ಬ್ಯಾಟಿಂಗ್ದಲ್ಲಿ ಇಂಪ್ರೂವ್ ಆಯಿತು, ಬೌಲಿಂಗ್ದಲ್ಲಿ ಇಂಪ್ರೂವ್ ಆಯಿತು, ವಿಕೆಟ್ ಕೀಪಿಂಗ್ದಲ್ಲಿ ಇಂಪ್ರೂವ್ ಆಯಿತು. ಎಲ್ಲ ಕ್ವಿಕ್ ಹಿಡಿ ಹೊಡಿ ಬಡಿ ಕಡಿ ನಡಿ ಈ ಹಂತ 2020 ಅಂದ್ರೆ ಅದು ಅರ್ಥ. ಬಾಲರ್ ಸಹಿತ ಅಷ್ಟೇ ಲೈನ್ ವಿಕೆಟ್ ಟು ವಿಕೆಟ್ ಬಾಲ್ ಮಾಡುವಂಥದ್ದು. ಸ್ವಲ್ಪ ಮಾಡಿದ್ರೆ ವಿಕೆಟ್ ಹಾರಿ ಹೋಗ್ಬೇಕು. ಈ ರೀತಿಯಾಗಿ ವಿಕೆಟ್ ಕೀಪರ್ ಸಹಿತ ಭಾಳ ಚುರುಕಾದರು. ಎಲ್ಲ ದೃಷ್ಟಿಗಳು ಚುರುಕಾಯಿತು. ಸ್ವಲ್ಪ ಇರ್ತದೆ ಅಷ್ಟರೊಳಗೆ ತಮ್ಮ ಶಕ್ತಿಯನ್ನೆಲ್ಲ ಹೆಚ್ಚಿದ್ರು. ಹೀಗಾಗಿ ಅದಕ್ಕೊಂದು ವೇಗ ಬಂದು ಬಿಡಿದೆ ಇವತ್ತು 2020ಗೆ. ಜನನು ಹೆಚ್ಚದ್ದು ನೋಡ್ಲಿಕ್ಕೆ ಶುರು ಮಾಡಿಬಿಟ್ರು ಎಲ್ಲ ದೇಶಗಳೆಲ್ಲ. ಅದಕ್ಕೆ ನಿಧಾನಕ್ಕೆ ಎಲ್ಲ ಕಡೆ ಬೇರೆ ಹಾಲೆಂಡು ಮತ್ತು ಯಾವ ದೇಶಗಳೆಲ್ಲ ಇದು ಪ್ರಚಾರ ಆಗಲಿಕ್ಕೆ ಇಲ್ಲಪ್ಪ ಅಡ್ಡಿ ಇಲ್ಲ ಸಂಕ್ಷಿಪ್ತ ಮುಗಿತದೆ ಅಂತೇಳಿ. ಆದರೆ ಇವತ್ತು 5 ದಿನ ಟೆಸ್ಟು ಮತ್ತು ರಿಗೇನ್ ಆಯಿತು. ಇದೆಲ್ಲ ನೋಡ್ತಾ 5 ದಿನ ಟೆಸ್ಟಿಂಗ್ ಇರ್ಬೋದು. ಮತ್ತು ಪ್ರೀತಿ ವಿಶ್ವಾಸ ಒಟ್ಟೆ ದೊಡ್ಡ ಪ್ರಮಾಣದಲ್ಲಿ ಈಗ ನಡೀತಾ ಇದೆ. ಈಗ ಅದನ್ನು ಮತ್ತೆ ಯಾಕೋ ಜನರ ಸಂಪರ್ಕ ಕಡಿಮೆ ಆದಂಗೆ ಕಾಣಿಸ್ತದೆ ನಮ್ಮ ICCಗೆ. ಅದನ್ನು 4 ದಿವಸ ಇಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದು 2027-29 ಇಸ್ವಿಯಿಂದ. ಆಗ ನಾವು ಮಾಡ್ತೀವಿ ಇದನ್ನು 4 ದಿನದ ಟೆಸ್ಟ್ಗಳನ್ನು ಅಂತೇಳಿ. ಅಂದ್ರೆ ಒಟ್ಟಾರೆಯಾಗಿ ಕ್ರಿಕೆಟನ್ನು ಜೀವಂತವಾಗಿಡೋ ಜೊತೆಗೆ ಅದರ ಕಲಿಯನ್ನು ಉಳಿಸ್ಕೊಂಡು ಹೋಗೋ ಜೊತೆಗೆ ಸಂಯಮ ಶಕ್ತಿನ ಉಳಿಸ್ಕೊಂಡು ಹೋಗೋ ಜೊತೆಗೆ ಇನ್ನಷ್ಟು ಪ್ರಚಾರ ಪ್ರಸಾರ ಮಾಡಬೇಕಂತ 4 ದಿನಕ್ಕೆ ತರ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಏನಾಗ್ತದೆ ಗೊತ್ತಿಲ್ಲ. ಬಟ್ ಅದರ ರಿಸಲ್ಟ್ ಆಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಯಾಕಂದರೆ ರಿಸಲ್ಟ್ ಆದಾಗ ಮಜಾ ಇರೋದು. ರಿಸಲ್ಟ್ ಇದು ಬರೀ ಡ್ರಾ ಆದರೆ ಏನಾದಂಗೆ 4 ದಿನ ಅದು ಬ್ಯಾಟಿಂಗು ಫೀಲ್ಡಿಂಗು ಎಲ್ಲ ಮಾಡಿ ಕಡೆಗೆ ಅಲ್ಲಿ ಡ್ರಾ ಆತಪ್ಪ ಅಂತಂದ್ರೆ ಯಾರು ಸೋಲಾಗಬಲ್ರು ಬೇಕಂತ ಡ್ರಾ ಮಾಡ್ಕೊಂಡು ಹೋಗಿಬಿಡುವಂಥದ್ದು ಆಗೈತಿದ್ದು. ಅದ್ರಾಗ ಗವಾಸ್ಕರ್ ಅವ್ರು ಹೇಳಿಬಿಡ್ತಿದ್ರು, ಅವ್ನು ಗವಾಸ್ಕರ್ ಅಂದ್ರೆ ಏನಪ್ಪ ಡ್ರಾ ದ ಕಿಂಗ ಅಂತೇಳಿ. ಅವ್ನು ಡ್ರಾ ಮಾಡ್ಬೇಕಾದ್ರೆ ಸುಮ್ಮನೆ ನಿಲ್ಲಿಸ್ಬಿಡೋನು, ಬ್ಯಾಟ್ ಬಾಲ್ ತಪ್ಪಿಸ್ಬಿಟ್ಟು ಮಾಡೋದು ಹೋಗ್ತಾನೆ ಅಂತೇಳಿ. ಇಷ್ಟರ ಮಟ್ಟಿಗೆ ಪ್ರಚಾರ ಅಪಪ್ರಚಾರ ಎರಡೂ ಆಗಿದ್ದು. ಹೀಗಾಗಿ ಇವತ್ತು ಟೆಸ್ಟ್ 5 ದಿನದ್ದು ಅದು 4 ದಿನಕ್ಕೆ ಬರೋ ಎಲ್ಲ ಸಾಧ್ಯತೆಗಳಿದ್ದಾವೆ. ಚರ್ಚೆ ನಡೆದ ICC ಒಳಗೆ. ಆದರೆ ಈ 3 ದೇಶಗಳು 5 ದಿನ ಆರಂಭದಲ್ಲಿ ನಿಮಗೆ ಮೊದಲನೇದಾಗೆ ಏನಪ್ಪ ಅಂತಂದ್ರೆ ಇಂಗ್ಲೆಂಡು, 2 ಆಸ್ಟ್ರೇಲಿಯಾ, 3 ಇಂಡಿಯಾ. ಇವ್ರು ಒಪ್ತಾ ಇಲ್ಲ ಒಂದು ಕಾರಣ ಅದ. ಬಟ್ ಅವರು ಒಪ್ಪಬೇಕಾಗ್ತದೆ. ಎಲ್ಲರೂ ಒಪ್ಪಿದಾಗ ನೋಡು ಏನಾಗ್ತದೆ. ಒಟ್ಟಲ್ಲಿ 4 ದಿನದ ಟೆಸ್ಟ್ ಬಂದರೂ ಬರುವ ಸಮಯದಲ್ಲಿ ಅಂತ ಹೇಳ್ತಾ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗೆ ನಡಿ ವಂದನೆಗಳು.